ಒಂದ್ ಕ್ಷಣ ರಾಜೀವ್ ಮೇಲೆ ಅನುಮಾನ ಬಂದು ನೀವ್ ಹಾಕೊಳ್ಳೋ ಶರ್ಟ್ ಬಟನ್ ತರಾನೇ ಇದು ಇದೆ ಅಂತ ಹೇಳಿದ್ದಕ್ಕೆ ರಾಜೀವ್ ಸ್ವಲ್ಪ ಎಕ್ಸೈಟ್ ಆದ್ರು. ಡಾಕ್ಟ್ರು ರಾಜೀವ್ನ ಸಮಾಧಾನ ಮಾಡಿದ್ರು. ಕೇಸಲ್ಲಿ ಹೇಗ್ ಮುಂದುವರಿಲಿ ಅಂತ ಗೊಂದಲದಲ್ಲಿರ್ಬೇಕಾದ್ರೆ ಮಿನಿಸ್ಟರ್ ಸಹಾಯ ತಗೋಬಹುದು ಅಂತ ಅನ್ಸಿ ಅವ್ರಿಗೆ ಕಾಲ್ ಮಾಡ್ದೆ. ಅಜಯ್ನ ಈ ಕೇಸಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ನೇಮಕ ಮಾಡ್ತೀನಿ ಅಂತ ಹೇಳಿದಾಗ ನನಗ್ ಆನೆ ಬಲ ಬಂದಂಗಾಯ್ತು. ಅಜಯ್ ಮನೆಯವ್ರ ಆಶೀರ್ವಾದ ತಗೊಂಡು ಮಂಡ್ಯ ಕಡೆ ಹೊರಟ. ಆದ್ರೆ ಅದಿತಿಗೆ ಹೊಸ ಡೌಟ್ ಶುರು ಆಯ್ತು. ರೆಸಾರ್ಟ್ ಅಲ್ಲಿ ಅಜಯ್ ನಮ್ನ ನೋಡಿ ಶಾಕ್ ಆದ. ಡಾಕ್ಟರ್ ನಾವ್ ಬಂದ ಉದ್ದೇಶನ ಅಜಯ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಕೇಸಲ್ಲಿ ನನಗೆ ಏನೇನ್ ಸಾಕ್ಷಿ ಸಿಕ್ಕಿದ್ಯೋ ಅದ್ರ ಬಗ್ಗೆ ವಿವರಣೆ ಕೊಟ್ಟೆ. ಪೇಷಂಟ್ ತೊಂದರೆ ಆಗಿದೆ ಅಂತ ಡಾಕ್ಟ್ರು ಬ್ಯಾಂಗ್ಳೂರ್ ಕಡೆಗೆ ಹೊರಟ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಗೊಂಡ್ಬರ್ತೀನಿ ಅಂತ ಅಜಯ್ ಸ್ಟೇಷನ್ಗೆ ಹೊರಟ. ಹೇಳಿ ಸರ್. ಆಯ್ತು ಸರ್. ಸರ್ ನನಗೆ ಗೊತ್ತಿರೋ ಅಷ್ಟು ಡೀಟೇಲ್ಸ್ನ ಅವ್ರಿಗೆ ಕೊಡ್ತೀನಿ ಸರ್. ನೀವೇನು ಯೋಚನೆ ಮಾಡಬೇಡಿ ಸರ್, ನನ್ನ ಫುಲ್ ಸಪೋರ್ಟ್ ಅವ್ರಿಗೆ ಇದ್ದೇ ಇರುತ್ತೆ ಸರ್. ಆಯ್ತು ಸರ್. ಓಕೆ ಸರ್. ಓಕೆ. ಆ ಶಂಕರಪ್ಪ ಸತ್ತಾಯ್ತು, ಅವನ ಫೈಲು ಕ್ಲೋಸ್ ಆಯಿತು. ಇವನು ಯಾವನ ಆಫೀಸರ್ ಬರ್ತಾನಂತಳಪ್ಪ, ಮತ್ತೆ ಇದನ್ನು ಕೆದಕಕ್ಕೆ ಕರ್ಮ ಬಂದಾಯ್ತು. ಯಾರ್ರಿ ನೀವು? ಇಷ್ಟೋ ತನಕ ಮಾತಾಡ್ತಿದ್ರಲ್ಲ ಅಜಯ್ ಅಂತ ನಾನೇ. ಓ, ಕಮಿಷನರ್ ಸಾಹೇಬರು ಇಷ್ಟೊತ್ತು ನಿಮ್ಮ ಬಗ್ಗೆನೇ ಹೇಳ್ತಾ ಇದ್ರು. ಈ ಶಂಕರಪ್ಪನ ಕೊಲೆ ಕೇಸ್ಗೆ ಡೀಲ್ ಮಾಡೋಕೆ ಬಂದಿರೋ ಪೊಲೀಸ್ ಆಫೀಸರ್ ಅಜಯ್ ನೀವೇನಾ? ಡಿಪಾರ್ಟ್ಮೆಂಟ್ ಕೊಟ್ಟಿರೋ ಯೂನಿಫಾರ್ಮ್ ಮೇಲೆ ಬರ್ದಿದೆ. ಇನ್ನೂ ಡೌಟಾ? ಸರ್ ನೀವು ಯಾಕೆ ಬರೋಕೆ ಹೋದ್ರಿ? ನಾನು ಈಗಾಗಲೇ ಆ ಶಂಕರಪ್ಪಂದು ಆತ್ಮಹತ್ಯೆ ಅಂತ ಹೇಳ್ಬಿಟ್ಟು ಕೇಸ್ನ ಕ್ಲೋಸ್ ಮಾಡಿದ್ದೀನಿ. ನೋಡಿ, ಈ ಊರಲ್ಲಿ ಬೆಳೆ ನಾಶ, ರೈತರ ಆತ್ಮಹತ್ಯೆ ಇದೆಲ್ಲ ಮಾಮೂಲಿ. ನಾನೆಲ್ಲ ಸರಿಯಾಗಿ ಮಾಡಿದ್ದೀನಿ. ತಪ್ಪಾಗಿದೆ. ಶಂಕರನಂದು ಆತ್ಮಹತ್ಯೆ ಅಂತ ಕೇಸ್ ಕ್ಲೋಸ್ ಮಾಡಿದ್ದಾರೆ, ಅದು ತಪ್ಪು. ಶಂಕರನಂದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ನಮ್ಮ ಐಆರ್ ಆಫೀಸರ್ಗೆ ಗೊತ್ತಾಗಿದೆ. ಯಾಪೋ ಮಿಸ್ಟರ್ ನಾಗರಾಜ್, ಸಾರಿ ಸರ್. ಯಾರು ನಿಮ್ಗೆ ಈ ರೀತಿ ಇನ್ಫಾರ್ಮೇಶನ್ ಕೊಟ್ಟಿರೋದು? ಯಾಕೆ? ಅವ್ರನ್ನ ಕರೆದು ಬುದ್ಧಿ ಹೇಳೋದಕ್ಕೆ. ಈ ಕೇಸ್ ಸಾಲ್ವ್ ಮಾಡೋದಕ್ಕೆ ನೀವು ನನಗೆ ಕೋಆಪರೇಟ್ ಮಾಡ್ತೀರಾ ಅಂತ ಕಮಿಷನರ್ ಸಾಹೇಬ್ರು ಹೇಳಿದ್ರು. ನೀವು ನೋಡಿದ್ರೆ ನನಗೆ ರಿಟರ್ನ್ ಟಿಕೆಟ್ ಬುಕ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ. ಮೋಸ್ಟ್ಲಿ ಕಮಿಷನರ್ ಸಾಹೇಬ್ರು ನನ್ನ ಬಗ್ಗೆ ಸರಿಯಾಗಿ ಹೇಳಿಲ್ಲ ಅನಿಸುತ್ತೆ. ಒಂದು ನಿಮಿಷ ಫೋನ್ ಮಾಡ್ಕೊಡ್ತೀನಿ. ಒಂದು ನಿಮಿಷ ಸರ್, ಫೋನೇನು ಮಾಡೋದು ಬೇಡಿ. ನನಗೆ ಆಲ್ರೆಡಿ ಕಮಿಷನರ್ ಸಾಹೇಬ್ರಿಂದ ಫೋನ್ ಬಂದಿದೆ. ನಿಮ್ಗೇನು ಸಪೋರ್ಟ್ ಬೇಕು ಕೇಳಿ ಸರ್, ನಾನು ಮಾಡ್ತೀನಿ. ದೇವನಿಂದ ಏನು ನಡೀತು ಎಲ್ಲ ಹೇಳ್ತೀನಿ. ಆ ಶಂಕರಪ್ಪ ಸತ್ತ ದಿನ ಸದ್ಯಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟಾ? ಅದು ಯಾಕೆ ಬೇಕು ಸರ್? ನಾನೇ ನಿಮಗೆಲ್ಲ ಫುಲ್ ಡೀಟೇಲಾಗಿ ಹೇಳ್ತೀನಲ್ಲ. ನೀವು ಹೇಳಬೇಕಾಗಿದ್ದ ನಿಮ್ಮ ಹತ್ರನೇ ಕೇಳ್ತೀನಿ. ಸದ್ಯಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ ಅಲ್ವಾ? ಇದೆ ಸರ್. ಗೋವಿಂದೋ, ಆ ಶಂಕರಪ್ಪನ ಫೈಲ್ ತಗೊಂಬಪ್ಪ. ಸರ್ ಎಲ್ಲಿ ಉಳ್ಕೊಂಡಿದ್ದೀರಿ ನೀವು? ಬ್ಲೂ ಮೂನ್ ರೆಸಾರ್ಟ್. ಓ, ಆ ಕೊಲೆ ಆಯ್ತಲ್ಲ ಆ ರೆಸಾರ್ಟಲ್ಲೇನಾ? ಕೊಲೆನಾ? ಆತ್ಮಹತ್ಯೆ ಅಂತ ಕೇಸ್ ಕ್ಲೋಸ್ ಮಾಡಿದ್ದೀನಿ ಅಂತ ಹೇಳಿದ್ರಿ. ಅಯ್ಯೋ ಸರ್, ನೀವು ಬಂದಾಗಿಂದ ಅದನ್ನು ಕೊಲೆ ಕೊಲೆ ಅಂತಿದ್ರಲ್ಲ, ನಾನು ಅದೇ ಗುಂಗಲ್ಲಿ ಇದ್ಬಿಟ್ಟಿದ್ದೀನಿ. ಈ ಕೇಸ್ ನೋಡಿದ್ರೆ ಎಲ್ಲಿಂದ ಎಲ್ಗೋ ಹೋಗೋ ಥರ ಇದೆಯಲ್ಲ ಸರ್. ಹೋಗಿ ಹೋಗಿ ನೀವು ಯಾಕೆ ಆ ರೆಸಾರ್ಟಲ್ಲಿ ಉಳ್ಕೊಬೇಕು ಸರ್? ಗೌರ್ಮೆಂಟ್ ಐಬಿ ಇತ್ತಲ್ಲ, ಈಗಲೂ ಹ್ಞೂ ಅಂತ ಹೇಳಿ ನಮ್ಮ PC ಕಳಿಸಿ ನಿಮ್ಮ ಲಗೇಜ್ ಎಲ್ಲ ತರಿಸಿ ಗೌರ್ಮೆಂಟ್ ಐಬಿಗೆ ಶಿಫ್ಟ್ ಮಾಡಿಬಿಡ್ತೀನಿ. ಏನೂ ಬೇಕಾಗಿಲ್ಲ, ನಾನು ಅಲ್ಲೇ ಕಂಫರ್ಟಬಲ್ ಆಗಿದ್ದೀನಿ ಸರ್. ಹಾಂ ತಗೊಳ್ಳಿ ಸರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಉಸಿರು ಕಟ್ಟು ಸತ್ತಿದ್ದಾರೆ ಅಂತ ರಿಪೋರ್ಟ್ ಬಂದಿದೆ. ನಾನು ಆಗಲೇ ಹೇಳಿದ್ನಲ್ಲ ಸರ್, ಇದು ಆತ್ಮಹತ್ಯೆ ಕೇಸು ಅಂತ. ಗೋವಿಂದ ಬರ ಇಲ್ಲಿ ಕೊಡಿ ಸರ್ ಈ ಫೈಲ್ನ, ಅಲ್ಲೇ ಇಡೋಣ. ನಾನು ಇನ್ನೂ ಪೂರ್ತಿ ಓದಿಲ್ಲ. ಸತ್ತಿರೋ ವ್ಯಕ್ತಿ ಉಗ್ರಲ್ಲಿ ಅಂಟ್ಕೊಂಡಿರೋ ರಕ್ತ B ನೆಗೆಟಿವ್, ಆದರೆ ಶಂಕರನಂದು B ಪಾಸಿಟಿವ್ ಅಂತ ಬರ್ತಿದ್ದಾರೆ. ಓ ಹೌದಾ ಸರ್? ನಾನು ನೋಡಿರಲಿಲ್ಲ. ಒಂದು ನಿಮಿಷ ಕೊಡಿ ಇಲ್ಲಿ. ಹೌದಲ್ಲ, ನಾನು ಉಸಿರುಗಟ್ಟಿ ಸಾವು ಅನ್ನೋದನ್ನು ಮಾತ್ರ ಓದಿದ್ದೆ, ಮಿಕ್ಕಿದ್ದು ಯಾವುದು ಓದೇ ಇರಲಿಲ್ಲ ಸರ್. ಛೇ, ನಮ್ಮ ಸ್ಟಾಫ್ ಸರಿ ಇಲ್ಲ ಸರ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಸರಿಯಾಗಿ ನೋಡಬೇಕಾಗಿರೋದು ನಿಮ್ಮ ಕರ್ತವ್ಯ ಅಲ್ವೇನ್ರಿ? ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಿ ಸರ್. ಉಸಿರುಗಟ್ಟಿ ಸಾವು ಅನ್ನೋದನ್ನು ಮಾತ್ರ ನಾನು ಓದಿದ್ದೆ, ಈ ಡೀಟೇಲ್ಸ್ ಎಲ್ಲ ಓದಿರಲಿಲ್ಲ ಸರ್. ಯಾಕೆ ಅಂದರೆ ಈ ಕೇಸ್ ಬಂದಾಗ ನಾನು 3-4 ಕೇಸಲ್ಲಿ ತುಂಬಾ ಬ್ಯುಸಿ ಇದ್ದೆ ಸರ್. ಟಫ್ ಕೇಸು.
ಹಾಗಾಗಿ ನಮ್ಮ ಸ್ಟಾಫ್ನ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ನನಗೆ ಡೀಟೇಲ್ ಆಗಿ ವರದಿ ಹೇಳೋದಕ್ಕೆ ಹೇಳಿದ್ದೆ. ಇವ್ರು ನೋಡಿ ಸರ್, ಅರ್ಧಂಬರ್ಧ ಮಾಡಿ ಕೇಸ್ನೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸರ್. ಥ್ಯಾಂಕ್ ಯು. ನಿಮ್ಮ ಸಹಾಯ ಬೇಕಿದ್ರೆ ಕೇಳ್ತೀನಿ. ಹಲೋ, ಆ ಶಂಕರಪ್ಪನ ಕೇಸ್ನ ಮತ್ತೆ ರಿಓಪನ್ ಮಾಡಿ ಒಬ್ಬ ಪೊಲೀಸ್ ಆಫೀಸರ್ ಬಂದಿದ್ದಾರೆ. ಎಲ್ಲರೂ ಸ್ವಲ್ಪ ಹುಷಾರಾಗಿರ್ರಿ, ಗೊತ್ತಾಯ್ತಾ? ಹೇಳಜಿ, ಶಂಕರಣ್ಣ ಅವ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ್ಯಾ? ಹಾಂ ಅಕ್ಕ, ಈಗ ತಾನು ನೋಡ್ಕೊಂಬಂದೆ. ಕೊಲೆ ಅಂತ ಪ್ರೂವ್ ಮಾಡೋದಕ್ಕೆ ಏನಾದರೂ ಹೊಸ ಕ್ಲೂ? ಹಾಂ, 2-3 ಕ್ಲೂ ಸಿಕ್ಕಿದೆ. ಮೊದಲನೇ ಕ್ಲೂ, ಶಂಕರಣ್ಣ ಅವ್ರ ಉಗ್ರಲ್ಲಿ ಕೆಂಪು ಬಣ್ಣದೇನೋ ಮೆತ್ಕೊಂಡಿತ್ತು, ಅದು ಕೊಲೆಗಾರನ ರಕ್ತ ಇರ್ಬೋದಾ ಅಂತ ಗೆಸ್ ಮಾಡಿದ್ರಲ್ಲ, ಅದು 100% ನಿಜ. ಅವ್ರ ಉಗ್ರಲ್ಲಿದ್ದ ರಕ್ತ ಬಿ ನೆಗೆಟಿವ್ ರಕ್ತ. ಶಂಕರಣ್ಣ ಅವ್ರ ಬ್ಲಡ್ ಗ್ರೂಪ್ ಯಾವುದು ಅಂತ ಕನ್ಫರ್ಮ್ ಆಗಿದ್ಯಾ? ಹಾಂ, ಅದು ತಿಳ್ಕೊಂಡೆ. ಅವ್ರ ಬ್ಲಡ್ ಗ್ರೂಪು ಬಿ ಪಾಸಿಟಿವ್. ಅಲ್ಲಿಗೆ ಶಂಕರಣ್ಣ ಅವರು ಕೊಲೆಗಾರನಿಂದ ತಪ್ಪಿಸ್ಕೊಳ್ಳೋಕ್ಕೆ ಕೊಲೆಗಾರನ್ನ ಪರ್ಚಿರ್ಬೇಕು. ಆಗಲೇ ಅವನ ರಕ್ತ ಅವ್ರ ಕೈ ಸೇರಿರ್ಬೇಕು ಅಲ್ವಾ? ಇರ್ಬೋದು. ಶಂಕರಣ್ಣವ್ರು ಹೇಗೆ ಸತ್ತಿರಬೇಕು ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ? ಉಸಿರು ಕಟ್ಟು ಸತ್ತಿದ್ದಾರೆ ಅಂತ ಹೇಳ್ತಾ ಇದೆ. ಪೋಸ್ಟ್ ಮಾರ್ಟಮಲ್ಲಿ ಬರ್ದಿರೋ ಕೆಲವು ಅಂಶಗಳು ನಮ್ಮ ಕೇಸಲ್ಲಿ ಹೊಸ ದಿಕ್ಕನ್ನೇ ತೋರಿಸ್ತಾವೆ. ಅಂದರೆ ಶಂಕರಣ್ಣನವ್ರಿಗೆ ಕುತ್ತಿಗೆ ಹಿಂಭಾಗಕ್ಕೆ ಬಿದ್ದ ಒತ್ತಡದಿಂದಾಗಿ ಉಸಿರು ಕಟ್ಟಿ ಸಾವು ಸಂಭವಿಸಿದೆ ಅಂತ ಪೋಸ್ಟ್ ಮಾರ್ಟಮಲ್ಲಿ ಬರ್ದಿದ್ದಾರೆ. ಅಂದರೆ ತಾವಾಗೆ ನೇಣು ಹಾಕ್ಕೊಂಡ್ರೆ ಕುತ್ತಿಗೆಗೆ ಒತ್ತಡ ಮೇಲಿಂದ ಬೀಳುತ್ತೆ, ಉಸಿರು ಕಟ್ಟುತ್ತೆ, ಸಾವಾಗುತ್ತೆ. ಅಂದರೆ ಶಂಕರಣ್ಣವ್ರಿಗೆ ಯಾರೋ ಬಲವಂತವಾಗಿ ಹಿಂದೆಯಿಂದ ಎಳೆದು ಉಸಿರು ಕಟ್ಟೋ ಹಾಗೆ ಮಾಡಿದ್ದಾರೆ ಅಲ್ವಾ? ಹೌದಕ್ಕ, ಶಂಕರಣ್ಣನ ಮುಂಚೆನೇ ಉಸಿರು ಕಟ್ಟು ಸಾಯಿಸಿ ಆಮೇಲೆ ಫ್ಯಾನಿಗೆ ನೇತಾಕಿದ್ದಾರೆ. ಅವ್ರು ಸತ್ತಿದ್ದ ಟೈಮಿಂಗು 12:15 12:45 ಒಳಗಿರ್ಬೋದು. ಸೊ ಕೊಲೆ ಹೇಗಾಯಿತು, ಎಷ್ಟೊತ್ತಿಗಾಯಿತು ಅಂತ ಗೊತ್ತಾಯ್ತು. ಆದರೆ ಯಾಕಾಯಿತು, ಯಾರು ಮಾಡಿದ್ರು ಅಂತ ಕಂಡುಹಿಡಿಬೇಕು. ಎಸ್ ಅಜಯ್, ಶಂಕರಣ್ಣ ಅವ್ರ ಉಗ್ರಲ್ಲಿದ್ದಿದ್ದ ರಕ್ತ ಕೊಲೆಗಾರಂದು ಅಂತ ಗೊತ್ತಾಯ್ತು. ಅಜಯ್, ಶಂಕರಣ್ಣವ್ರು ಸತ್ತಿದ್ದ ದಿನ ಒಂದು ರೂಮ್ ಆಗಷ್ಟೇ ಚೆಕ್ಔಟ್ ಆಗಿತ್ತಂತೆ, ಇನ್ನೊಂದು ರೂಮ್ ಬುಕ್ಕಿಂಗ್ ಆಗಿತ್ತಂತೆ. ಬಾರ್ ಸೆಕ್ಷನಲ್ಲಿ 8ರಿಂದ 10 ಜನ ಇದ್ರಂತೆ. ರಾಜೀವ್ ಅವ್ರು ಹೊರಡ್ಬೇಕಾದ್ರೆ ಅವರೂ ಇರಲಿಲ್ಲ ಅಂತ ಹೇಳಿದ್ರು. ಅವತ್ತು ಈ ರೆಸಾರ್ಟಲ್ಲಿ ಯಾರು ಉಳ್ಕೊಂಡಿದ್ರು, ಬಾರ್ಗೆ ಯಾರು ಬಂದು ಹೋದರು, ಆಮೇಲೆ ಇಲ್ಲಿ ಕೆಲಸ ಮಾಡೋರು. ಇವ್ರ ಬ್ಲಡ್ ಗ್ರೂಪ್ಸ್ ತಿಳ್ಕೊಂಡ್ರೆ ನಮ್ಗೆ ಹೆಲ್ಪ್ ಆಗ್ಬೋದು. ಹೇಗಿದ್ರು ಬಂದೋದವ್ರ ಹೆಸರು, ನಂಬರ್ಸು ರಿಜಿಸ್ಟರಲ್ಲಿರುತ್ತೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಅಕ್ಕ. ನಾನೀಗ ನೆಕ್ಸ್ಟ್ ಮಾಡೋ ಕೆಲಸನೇ ಅದು. ಗುಡ್, ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅಕ್ಕ. ಶಂಕರಣ್ಣ ಸತ್ತಿದ್ದ ದಿನ ರೆಸಾರ್ಟಲ್ಲಿದ್ದವ್ರು ಬ್ಲಡ್ ಗ್ರೂಪ್ ಚೆಕ್ ಮಾಡಬೇಕಂದ್ರೆ ಈ ಸ್ಟೇಷನಲ್ಲಿರೋರಿಗೆ ಹೇಳಬೇಕು. ಬೇಡ, ಆ ನಾಗರಾಜ್ ರಾಜಕೀಯ ಮಾಡೋ ಚಾನ್ಸಸ್ ಇರುತ್ತೆ. ಇದನ್ನ ಪರ್ಸ್ನಲ್ ಆಗಿ ಡೀಲ್ ಮಾಡೋಣ. ಮಾದೇವ್, ಹಾಂ, ಇಮಿಡಿಯೇಟಾಗಿ ಒಂದು ಕೆಲಸ ಮಾಡಬೇಕು. ತಿಳ್ಕೊಂಡು ಫೋನ್ ಮಾಡಿ. ನೀವು ಬ್ಲೂ ಮೂನ್ ರೆಸಾರ್ಟ್ಸಲ್ಲಿ ಅಂತ ಉಳ್ಕೊಂಡಿರೋದು? ಹೌದು ಸರ್, ಅಲ್ಲಿ ಬಾರ್ ಸೆಟಪ್ ಸೂಪರ್ ಆಗಿದೆ. ನಮಗೆಲ್ಲ ಫ್ರೀ. ಏನು ಅಂದರೆ ಅಲ್ಲಿ ಊಟ ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲೇ ಊಟಕ್ಕೆ ಹೋಗೋಣ ಬನ್ನಿ. ಕಡೆಗೂ ಅವನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟಿದೆ ಅನ್ಕೊಣೋ. ನಾನು ಏನೇನೋ ಅಂದ್ಕೊಂಡಿದ್ದೆ, ಇಲ್ಲಿ ನೋಡಿದ್ರೆ ಇನ್ನೇನೇನೋ ಆಗ್ತಾಯಿದೆ. ನಮ್ಮ ಅಪ್ಪ ಅಮ್ಮ ತಲೆ ತಗ್ಸೋ ಥರ ಆಗ್ಬಿಡುತ್ತೆ ಅಂತ ಭಯ ಆಗ್ತಿದೆ ಕಣೋ. ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ. ರಾಜೀವ್, ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹೇಳಿ ಬಾಬಿ, ಏನಾರ ಬೇಕಿತ್ತಾ? ಏನು ಬೇಡ. ನಿಮ್ಮ ಬ್ಲಡ್ ಗ್ರೂಪ್ ಏನು? ಯಾಕೆ ಬಾಬಿ? ಪ್ರಶಾಂತ್ ಅವ್ರ ಪೇಷಂಟಿಗೆ ಬೇಕಿತ್ತಂತೆ. ಓಹ್, ಎಲ್ಲಿ ಹೋಗಿ ಕೊಡ್ಬೇಕಂತ ಹೇಳಿ, ನಾನು ಹೋಗಿ ಕೊಟ್ಟು ಬರ್ತೀನಿ. ಫಸ್ಟ್ ನಿಮ್ಮ ಬ್ಲಡ್ ಗ್ರೂಪ್ ಏನು ಅಂತ ಗೊತ್ತಾದರೆ ತಾನೇ ಕೊಡೋದಕ್ಕೆ. ಸಾರಿ ಬಾಬಿ, ಓ ಪಾಸಿಟಿವ್.
ಅವ್ರ ಉಗ್ರಲ್ಲಿದ್ದ ರಕ್ತ ಬಿ ನೆಗೆಟಿವ್ ರಕ್ತ. ಓ ಪಾಸಿಟಿವಾ? ನಿಜಾನೇ ಹೇಳ್ತಿದ್ದೀರಾ ತಾನೆ? ನಾನು ಯಾಕೆ ಸುಳ್ಳು ಹೇಳಲಿ ಬಾಬಿ? ನಾನು ಕೊಲೆ ಮಾಡಿಲ್ಲ ಅಂತ ಹೇಳಿದ್ರು ನೀವು ನಂಬ್ತಾ ಇಲ್ಲ. ಓ ಪಾಸಿಟಿವ್ ನನ್ನ ಬ್ಲಡ್ ಗ್ರೂಪ್ ಅಂತ ಹೇಳಿದ್ರು ಅದನ್ನು ನೀವು ನಂಬ್ತಾ ಇಲ್ಲ. ಸಾರಿ, ಯಾವ ಪೇಷಂಟ್ಗೂ ಬ್ಲಡ್ ಬೇಕಾಗಿರಲಿಲ್ಲ. ತನಿಖೆ ಉದ್ದೇಶದ ಮೇಲೆ ಕೇಳಿದೆ. ಈಗ ನಂಬ್ತಿದ್ದೀನಿ ನೀವು ಈ ಕೊಲೆ ಮಾಡಿಲ್ಲ. ಥ್ಯಾಂಕ್ ಯು ಬಾಬಿ, ಥ್ಯಾಂಕ್ ಯು ಸೋ ಮಚ್. ಕೊನೆಗೂ ನೀವಾದರೂ ನನ್ನ ನಂಬಿದ್ರಲ್ಲ. ಇವತ್ತು ನಾನೇ ನಿಮಗೆ ಸ್ಪೆಷಲಾಗಿ ಅಡುಗೆ ಮಾಡಿಸ್ತೀನಿ. ಬರ್ತೀನಿ ಬಾಬಿ. ಮುತ್ತು, ಸೂಪರ್ ಆಗಿರೋ ಒಂದು ಅಡುಗೆ ರೆಡಿ ಮಾಡು. ರೇ ಓನರ್ ಸಾಹೇಬ್ರ. ಸರ್ ನಮಸ್ಕಾರ ಸರ್. ಹಾಂ ನಮಸ್ಕಾರ. ನಿನ್ನ ರೆಸಾರ್ಟಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ. ಸಾಹೇಬ್ರು ಬಂದಿದ್ರಲ್ಲ, ಅದಕ್ಕೆ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಿನ್ಗೇನು ಅಭ್ಯಂತರ ಇಲ್ಲ ತಾನೇ? ಚಚೆ ಹಾಗೇನಿಲ್ಲ ಸರ್, ನಾನು ಟೇಬಲ್ ರೆಡಿ ಮಾಡಿಸ್ತೀನಿ. ಅಜಯ್, ಇವ್ರನ್ನ ಎಸ್ ಐ ನಾಗರಾಜ್ ಅಂತ. ನಮಸ್ಕಾರ. ನಮಸ್ತೆ. ನೀವು ಹಾಂ, ಬೆಂಗಳೂರಲ್ಲಿ ಆ ಸಿಂಗರ್ಸ್ ಕೊಲೆ ಕೇಸ್ನ ಪತ್ತೆ ಮಾಡಿ ಹಿಡಿದ್ರಲ್ಲ, ಪ್ರತಿಭಾ ನೀವೇ ಅಲ್ವಾ? ಅವನು ಯಾವನೋ ಸೈಕೋ ನಿಮಗೆ ಶೂಟ್ ಮಾಡಿದ ಅಲ್ವಾ? ಹೌದು. ಓ ಸರಿ, ಇವರು ನಿಮಗೆ? ಇವರು ನಮ್ಮ ಅಕ್ಕ. ಅಕ್ಕ ಅಕ್ಕ ಪತ್ತೇದಾರಿ, ತಮ್ಮ ಪೊಲೀಸ್ ಆಫೀಸರ್. ಡೇಂಜರ್. ನಿಮ್ಗ? ನನಗಲ್ಲ, ಆ ಕ್ರಿಮಿನಲ್ಸ್ಗಳಿಗೆ. ನೀವು ಕೂಡ ಕ್ರಿಮಿನಲ್? ಕ್ರಿಮಿನಲ್ಸ್ನ ಹಿಡಿಯೋ ಪೊಲೀಸ್ ಅಲ್ವಾ? ಓ ಮೇಡಮ್, ನನಗೆ ಶಾಕ್ ಕೊಟ್ಬಿಟ್ರಲ್ಲ. ಕೇಸ್ನ ಸಾಲ್ವ್ ಮಾಡಿದ್ಮೇಲೆ ಇದಕ್ಕಿಂತ ದೊಡ್ಡ ಶಾಕ್ ಆಗುತ್ತೆ. ಓ ಹಾಗಾದರೆ ನೀವಿಬ್ಬರೂ ಸೇರಿಕೊಂಡು ಈ ಶಂಕರಣ್ಣನ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದಿದ್ದೀರಿ? ಇಲ್ಲ ಇಲ್ಲ ಸರ್, ನಾನು ರೆಸ್ಟಿಗಂತ ಬಂದೆ. ಹಾಗೆ ಒಂದು ಸಣ್ಣ ಹೆಲ್ಪ್ ಆಗುತ್ತೆ ಅಂತ. ಕರ್ರ ಒಳಗಿದ್ದೆ, ಕೇಳಿಸಿಲ್ಲ. ಫುಡ್ ರೆಡಿ ಇದೆಯಾ? ರೆಡಿ ಇದೆ ಅಣ್ಣ. ಟೇಬಲ್ ರೆಡಿ ಮಾಡು. ಸರಿ ಅಣ್ಣ. ನಡ್ರಿ ಬನ್ನಿ ಸರ್. ಆಯ್ತೇನಪ್ಪ. ಭಾವ ಇಲ್ಲಿ KA05M8050 ಪ್ರಶಾಂತ್ ಭಾವಂದೆ. ಮೈಸೂರಿಗೆ ಅಕ್ಕನ ಜೊತೆಗೆ ಹೋದ ಭಾವ ಬೆಂಗಳೂರಲ್ಲಿ ಏನು ಮಾಡ್ತಾ ಇದ್ದಾರೆ? ಹಾಸ್ಪಿಟಲ್ ರೂಟಲ್ಲಿ ಬೇರೆ ಹೋಗ್ತಾ ಇದ್ದಾರೆ. ಅಷ್ಟಕ್ಕೂ ಅವ್ರು ಬೆಂಗಳೂರಿಗೆ ಬರೋ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ವಲ್ಲ. ಮೊನ್ನೆ ಅಕ್ಕ ಭಾವ ರೆಸ್ಟ್ಗೆ ಅಂತ ಮೈಸೂರಿಗೆ ಹೋದ್ರು. ಅಜಯ್ ಮಂಡ್ಯ ಹತ್ರ ಯಾವುದೋ ಹಳ್ಳಿಗೆ ಡ್ಯೂಟಿ ಮೇಲೆ ನಿನ್ನೆ ಹೋದ. ಈಗ ಭಾವ ಒಬ್ಬರೇ ಬೆಂಗಳೂರಿಗೆ ಬಂದಿದ್ದಾರೆ. ಅಕ್ಕನೂ ಇಲ್ಲ, ಅಜಯ್ನೂ ಇಲ್ಲ. ಅಂದ್ರೆ ಅಕ್ಕ ಅಜಯ್ ಇಬ್ರು ಸೇರಿ ಇನ್ನೊಂದು ಕೇಸ್ ಸಾಲ್ವ್ ಮಾಡಕ್ಕೆ ಅಂತಾನೆ ಅಲ್ಲಿಗೆ ಹೋಗಿದಾರಾ? ಕೇಳೇ ಬಿಡ್ತೀನಿ. ಭಾವ ಎಲ್ಲಿದ್ದೀರಾ? ಮೈಸೂರಲ್ಲಿ. ಮೈಸೂರಲ್ಲ? ತಮಾಷೆ ಮಾಡ್ಬಿಡಿ ಭಾವ. ಅಲ್ಲಮ್ಮ, ನಿನ್ನತ್ರ ನಾನು ಯಾಕೆ ತಮಾಷೆ ಮಾಡಲಿ? ಅಕ್ಕ ಎಲ್ಲಿದ್ದಾರೆ? ಅವಳು ಇಲ್ಲೇ ನನ್ನ ಜೊತೆನೇ ಇದ್ದಾಳೆ. ಇಲ್ಲೇ ಅಂದ್ರೆ ನಿಮ್ ಜೊತೆಲ್ಲ? ಮೈಸೂರಲ್ಲ? ಎರಡು ಒಂದೇ ತಾನೇ? ಹಾಗಾದ್ರೆ ಅಕ್ಕಂಗೆ ಫೋನ್ ಕೊಡಿ ಭಾವ. ಜಾಣೆಗ? ಹಾ, ಯಾಕೆ?
ಕೊಡೋಕ್ಕಾಗಲ್ಲ ಅನ್ಸುತ್ತಲ್ವ ಭಾವ? ಹಾಂ ಹೌದು. ಯಾಕೆ ಅಂತ ತಿಳ್ಕೊಬೋದಾ? ಅದು ನಾವು ಉಳ್ಕೊಂಡಿದ್ದೀವಲ್ಲ ಹೋಟ್ಲು, ಅದ್ರ ಪಕ್ಕದಲ್ಲೇ ಒಂದು ಗಣೇಶನ ದೇವಸ್ಥಾನ ಐತೆ. ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾಳೆ. ನಿಂಗೆ ಗೊತ್ತಲ್ಲ ಅವಳಿಗೆ ದೇವರು ಅಂದರೆ ಎಷ್ಟು ಭಕ್ತಿ ಅಂತ. ಒಂದು ಕೆಲಸ ಮಾಡ್ತೀನಿ, ಅವಳಿಗೆ ಬಂದ ತಕ್ಷಣ ನಿಂಗೆ ಫೋನ್ ಮಾಡೋಕ್ಕೆ ಹೇಳ್ತೀನಿ, ಓಕೆನಾ? ಬೇಡ ಬೇಡ, ನಾನೇ ನಿಮಗೆ ಮಾಡ್ತೀನಿ, ಅವಾಗ ಕೊಟ್ಟರೆ ಸಾಕು. ಹಾಂ, ಎಷ್ಟಾಯ್ತಪ್ಪ? ಸರ್, ಶಂಕರಪ್ಪರು ಕೊಲೆನೇ ಆಗಿದ್ದಾರೆ ಅಂತ ನಿಮ್ಗೆ ಏನು ಕ್ಲೂ ಸಿಕ್ಕಿದೆ? ಪೋಸ್ಟ್ ಮಾರ್ಟಮ್ ಇದೆಯಲ್ಲ, ಅದು ನನಗೆ ಗೊತ್ತಿಲ್ವಾ ಸರ್? ಪೋಸ್ಟ್ ಮಾರ್ಟಮ್ ಬಿಟ್ಟು ಬೇರೆ ಏನು ಕ್ಲೂ ಸಿಕ್ಕಿದೆ ಯಾಕೆ? ಮೇಡಮ್? ನಾವು ಒಂದು ವೇಳೆ ಕ್ಲೂ ಕಲೆಕ್ಟ್ ಮಾಡಿದ್ರು ಅದನ್ನು ತಿಳ್ಕೊಂಡು ನೀವೇನು ಮಾಡ್ತೀರಾ ಸರ್? ಏನು ಮಾಡೋಕ್ಕಾಗುತ್ತೆ ಮೇಡಮ್? ಸಂತೋಷ ಪಡ್ತೀವಿ ಅಷ್ಟೇ. ಇಲ್ಲ, ದುಃಖ ಪಡ್ತೀರಾ. ಏನಂದ್ರೆ? ಅಂದರೆ ನಡೆದಿರೋದು ಕೊಲೆ ಅಲ್ವಾ, ಯಾರಾದರೂ ಸಂತೋಷ ಪಡೋಕ್ಕೆ ಸಾಧ್ಯನಾ? ಯಾರೋ ಪಾಪಿಗಳು ಒಬ್ಬ ರೈತನ ಉಸಿರು ಕಟ್ಟಿ ಸಾಯಿಸಿದ್ದಾರೆ ಅಂದರೆ ಯಾವುದೋ ಊರಿನ ನಮಗೆ ರೋಷ ಬರುತ್ತೆ. ಆ ಕೊಲೆಗಾರನಿಗೆ ಎಷ್ಟೇ ಇನ್ಫ್ಲುಯೆನ್ಸ್ ಇದ್ರೂ ಅವನ್ನ ಹಿಡಿಬೇಕು ಅನ್ನೋ ಹಠ ಬರುತ್ತೆ. ಅದರಲ್ಲಿ ನೀವು ಇದೇ ಊರಿನ SI, ಒಬ್ಬ ರೈತನ ಸಾವು ನಿಮಗೆ ದುಃಖನೇ ತರಕ್ಕೆ ಸಾಧ್ಯ ಅಲ್ವಾ ಸರ್? ಅದು ನೀವು ಆ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ? ನಾವು ಇನ್ಯಾವ ಥರ ಅರ್ಥ ಮಾಡ್ಕೊಂಡ್ವಿ ಸರ್? ಅದು ಏನಿಲ್ಲ ಸರ್, ಅದು ನನಗೊಂದು ಮುತ್ತು, ಹಾಯ್ ಅಣ್ಣ. ಹಾಯ್ ಅಣ್ಣ, ಲೋಕೇಶ್ ಅಣ್ಣ. ಯಾರದು? ನಮ್ಮ ರೆಸಾರ್ಟಲ್ಲೇ ಕೆಲಸ ಮಾಡೋ ಹುಡುಗ ಬಾಬಿ, ಮುತ್ತು ಜೊತೆನೇ ಕೆಲಸ ಮಾಡೋದು. ಮುತ್ತು ಜೊತೆ ಅಂದರೆ ಸಪ್ಲೈಯರಾ? ಹಾಂ ಹೌದು ಬಾಬಿ. ಅಣ್ಣ ನಮಸ್ತೆ. ಹಾಯ್ ಗೊತ್ತು. ಯಾರ್ದೋ ಕಾರು? ನಂದೇ ಅಣ್ಣ. ನಿಂದೇನಾ? ಏನಾ ಪಾರ್ಟ್ ಟೈಮ್ ಕಳ್ತನ ನಾನು ಶುರು ಮಾಡ್ಕೊಂಡಿದ್ಯಾ? ಯೋ ದೇವ್ರಾಣೆಗೂ ಇಲ್ಲ ಅಣ್ಣ, ಸೆಕೆಂಡ್ಸಲ್ಲಿ ಗಾಡಿ ಇಸ್ಕೊಂಡೆ ಕಂಪ್ನಿಗೆ ಅಟ್ಯಾಚ್ ಮಾಡಬೇಕು ಅಂತ. ತುಂಬ ದಿವಸದಿಂದ ಕಾರ್ ತಗೋಬೇಕು ಅಂತಿದ್ದ, ಕಡೆಗೂ ತಗೊಂಡ ಅಲ್ವೇನೋ? ಹೌದಣ್ಣ. ಅಣ್ಣ ಇವಾಗ ತಾನೇ ಊರಿಂದ ಬಂದೆ, ಅಮ್ಮಗೆ ಸ್ವಲ್ಪ ವ್ಯವಸ್ಥೆ ಮಾಡಿಬಿಟ್ಟು ನಾಳೆಯಿಂದ ಬರ್ತೀನಿ ಅಣ್ಣ. ಆಯಿತು, ಸರಿ ಹೋಗ್ಬಿಟ್ಟು ಬರ್ತೀನಿ. ಒಂದು ನಿಮಿಷ, ಕಾರ್ಗೆ ಎಷ್ಟು ದುಡ್ಡು ಕೊಟ್ರಿ? 2.5 ಲಕ್ಷ ಮೇಡಮ್. ಮಿಕ್ಕ 1 ಲಕ್ಷ ಏನು ಮಾಡಿದ್ರಿ? ಅಂದರೆ ಕಾರ್ನ ಕ್ಯಾಶಲ್ಲಿ ತೊಗೊಂಡ್ರ ಲೋನಲ್ಲಿ ತೊಗೊಂಡ್ರ? ಏನು ಮಾತು ಅಂತ ಕೇಳ್ತೀರಾ ಅಕ್ಕ? ಸಪ್ಲೈಯರು ಲೋನಲ್ಲಿ ತೊಗೊಳೋದೇ ದೊಡ್ಡ ವಿಷಯ, ಇನ್ನು ಕ್ಯಾಶಲ್ಲಿ ತೊಗೊತಾರಾ? ಇಲ್ಲ ಸರ್, ಸೆಕೆಂಡ್ ಹ್ಯಾಂಡ್ ಅಲ್ವಾ, ಫುಲ್ ಕ್ಯಾಶೇ ತೊಗೊಂಡೆ. ಅಜಯ್, ಶಂಕರಣ್ಣ ಸತ್ತಿದ್ದ ದಿನ 3.5 ಲಕ್ಷ ಕಳ್ತನ ಆಗಿದೆ. ಅವ್ನ ಕಾರಿನ ಬೆಲೆ 2.5 ಲಕ್ಷ. ಮಿಕ್ 1 ಲಕ್ಷನ ಏನು ಮಾಡ್ದ ಕೇಳು? ಅಷ್ಟೇ ಅಲ್ಲ, ಅವ್ನ ಶರ್ಟ್ ನೋಡು, ಇದೇ ಥರ ಶರ್ಟ್ ಬಟನ್ ಶಂಕರಣ್ಣ ಸತ್ತಿರೋ ರೂಮಲ್ಲಿ ನನಗೆ ಸಿಕ್ಕಿದ್ದು. ಅಣ್ಣ ಇದೇನು ಹೇಳ್ತಿದ್ದಾರೆ ಇವರು? ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ? ಸೂಪರ್ ಸೂಪರ್ ಮೇಡಮ್, ನೀವು ಕೂತ ಜಾಗದಲ್ಲೇ ಕೊಲೆ ಕೇಸ್ನ ಸಾಲ್ವ್ ಮಾಡ್ಬಿಟ್ರಲ್ಲ. ಜೀನಿಯಸ್, ನೀವು ಜೀನಿಯಸ್ ಮೇಡಮ್, ಫಿಕ್ಸ್ ಮೇಡಮ್. ನನ್ನ ಮಗನೇ, ಏಯ್ ನಿಜ ಮಗಳು ಮಗ, ನನ್ನ ಮಗನ ನೀನೇ ತಾನೇ ಕೊಲೆ ಮಾಡಿರೋದು? ಇಲ್ಲ ಸರ್, ನಾನೇನು ಮಾಡಿಲ್ಲ ಸರ್. ಮಿಸ್ಟರ್ ನಾಗರಾಜ್, ಒಂದು ನಿಮಿಷ ಬಿಡಿಯೋರ್ನ. ಸರ್ ಕನ್ಫರ್ಮು, ಈ ನನ್ನ ಮಗ ತಲೆ ಹೊಡೆದಿದ್ದಕ್ಕೇನೆ ಕಾರು ಶೋಕಿ ಎಲ್ಲ ಮಾಡ್ತಾ ಇರೋದು. ಸರ್ ಪ್ಲೀಸ್, ಇಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ನಾನು. ಸೊ ರಾಜೀವ್, ಶಂಕರಣ್ಣ ಅವ್ರು ಸತ್ತಿದ್ದ ದಿನ ಇವರು ಇದ್ರಾ? ಖಂಡಿತವಾಗ್ಲೂ ಇದ್ದ ಮೇಡಮ್, ನಾನು ಕಣ್ಣಿಂದ ನೋಡಿದ್ದೀನಿ. ಹೌದು ಬಾಬಿ, ಅವತ್ತು ಶಂಕರಣ್ಣ ಸತ್ತ ದಿನ ಪೊಲೀಸವರೆಲ್ಲ ಬಂದು ಹೋದ್ಮೇಲೆ ರೆಸಾರ್ಟಿಗೆ ರಜಾ ಕೊಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಅವತ್ತು ಊರಿಗೆ ಹೋದವನ್ನ ನಾನು ಇವತ್ತೇ ನೋಡ್ತಾ ಇರೋದು. ಮೇಡಮ್, ಇನ್ನೇನು ಎನ್ಕ್ವೈರಿ ಮಾಡೋ ಅಗತ್ಯ ಇಲ್ಲ ಮೇಡಮ್. 100% ಇವನೇ ಆ ರೈತನ ಕೊಂದಿರೋದು. ಅವ್ರ ಹತ್ರ ದುಡ್ಡಿತ್ತಲ್ಲ, ಅದನ್ನ ಎತ್ಕೊಂಡು ಹೋದನು ಇವತ್ತೇ ಬರ್ತಾರೆ. ಕೊಲೆ ಮಾಡಿದೆ ಒಪ್ಪಲ್ಲ ಸರ್. ನೀವು ಪರ್ಮಿಷನ್ ಕೊಡಿ ಸರ್, ಈ ನನ್ನ ಮಗನಿಗೆ ಸೆಲ್ಗೆ ಎತ್ಕೊಂಡು ಹೋಗಿ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟು ಏರೋಪ್ಲೇನ್ ಎತ್ಕೊಂಡು ಚಂದಾಗಿ ರುಬ್ಬಿದ್ರೆ ಕೊಲೆ ಮಾಡ್ದಿದ್ರು ಸ್ಪಾಟಲ್ಲಿ ನಾನೇ ಕೊಲೆ ಮಾಡಿದೆ ಅಂತ ಒಪ್ಕೊಂಡ್ಬಿಡ್ಬೇಕು. ಆ ಲೆವೆಲ್ ಟಾರ್ಚರ್ ಕೊಡ್ತೀನಿ ನಿಮ್ಗೆ. ಸ್ಟಾಪ್ ಇಟ್ ಮಿಸ್ಟರ್ ನಾಗರಾಜ್. ಒಂದು ವೇಳೆ ಅವ್ನು ಅಮಾಯಕ ಆಗಿದ್ರೆ ಅವನಿಗೆ ಟಾರ್ಚರ್ ಕೊಟ್ಟು ಕೊಲೆ ಆರೋಪನ ಅವನೇ ಮಾಡಿದ್ದು ಅಂತ ಒಪ್ಕೊಳ್ಳೋ ಹಾಗೆ ಮಾಡೋದಕ್ಕೆಲ್ಲ ನಾನು ಇಲ್ಲಿ ಬಂದಿರೋದು. ನಿಜವಾದ ಕೊಲೆಗಾರನ್ನ ಹಿಡಿಯೋದಕ್ಕೆ. ಸರ್
ಕಡೆ ಪಕ್ಷ ಇವ್ನ ಮನೇನಾದ್ರೂ ರೈಡ್ ಮಾಡೋಣ ಸರ್, ಏನಾದ್ರೂ ಕ್ಲೂ ಸಿಗ್ಬೋದು. ಓಕೆ ಆರಾಮ ನಡಿಯ ನಿನ್ಗೆ ಐತಲೇ ನಡಿಯ